ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಕ್ಯಾಚಂದ್ರದಲ್ಲಿ ಒಂದು ಅಂಗಡಿಗೆ ಬಂದಿದ್ದೆ. ಏಂತಕ್ಕಪ್ಪ ಅಂದರೆ ಮನೆಯಲ್ಲಿ ಒಂದು ಚಾಪೆ ಇರಲಿಲ್ಲ ಮತ್ತು ಒಂದು ಗಡಿಯಾರ ಬೇಕಾಗಿತ್ತು. ಅದಕ್ಕೇನೆ ತಗೊಂಡೋಗೋಣ ಅಂದ್ಬಿಟ್ಟು ಬಂದೆ. ಬಂದು ತಗೊಂಡೆ ಗಡಿಯಾರ ಮತ್ತು ಚಾಪೆ ಮತ್ತು ನಾನು ಸ್ವಲ್ಪ ಸ್ಟಿಕ್ಕರು ಮತ್ತು ಫೇರ್ ಆ್ಯಂಡ್ ಲವ್ಲಿ ಅವೆಲ್ಲ ತಗೋಬೇಕಾಯಿತು. ಎಲ್ಲ ತಗೊಂಡು ಲಾಸ್ಟಿಗೆಲ್ಲ ಬಿಲ್ ಹಾಕ್ಸಿ ಮೇಡಮ್ ಕೂತಿದ್ರು. ಅವ್ರ ಹತ್ರ ಎಲ್ಲ ಬಿಲ್ ಮಾಡಿಸಿ ಮಾತಾಡ್ತಾ, ಮೇಡಮ್ ನಿಮ್ಮದೊಂದು ಅಂಗಡಿದು ನಾನೊಂದು ವೀಡಿಯೋ ಮಾಡಲಾ ಅಂದೆ. ಮಾಡಿ ಅಂದರು. ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕ್ಕೊಂತೀನಿ ಅಂತ ಅಂದೆ. ಹಾಕ್ಕೊಳ್ಳಿ ಅಂದರು. ಅವರು ಇನ್ಸ್ಟಾಗ್ರಾಮಲ್ಲಿ ಅವರಂತೆ. ಹಂಗಾಗಿ ಯೂಟ್ಯೂಬ್ಗೆ ಹಾಕ್ಕೊಂತೀನಿ ಅಂದರು. ಯೂಟ್ಯೂಬ್ ಚಾನಲ್ ಐತಾ ಅಂದರು. ಹೌದು ಅಂದೆ. ಅವರು ನನ್ನ ಯೂಟ್ಯೂಬು ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರು ನನ್ನ ಚಾನಲ್ನು. ನೋಡ್ತೀವಿ ನಾವೂ ಅಂತ ಹೇಳಿ. ನೋಡಿ, ಇದು ಕ್ಯಾಚಂದ್ರದಲ್ಲೇ ಇರೋದು ಅಂಗಡಿ. ನನಗೆ ಗೊತ್ತಿಲ್ಲ, ಇಷ್ಟು ದಿನದಿಂದ ನನಗೆ ಗೊತ್ತೇ ಇರಲಿಲ್ಲ ಇಲ್ಲೆಲ್ಲ ಅಂಗಡಿಗಳಿದ್ದಾವೆ ಅಂತ. ಬಟ್ ನಾನು ಈ ಕಡೆ ಬಂದರೆ ಚಾಪೆ ತರಬೇಕು ಅಂತ ಸುಮ್ಮನೆ ಬಂದಿದ್ದು. ನಾನು MG ರೋಡ್ಗೆ ಹೋಗಿ ಬರೋರು ಯಾರು ಅಂತ ಈ ಕಡೆ ಬಂದಿದ್ದು. ಹಂಗಾಗಿ ತಗೊಂಡೆ ಇಲ್ಲೇನೆ ನಾನು. ತುಂಬ ಅಂದ್ರೆ ತುಂಬ ಚೆನ್ನಾಗಿದ್ದಾವೆ ಐಟಮ್ ಎಲ್ಲ. ನಾನು ಹಂಗೆ ವೀಡಿಯೋ ಮಾಡ್ತಾ ನೋಡಿ, ಎಲ್ಲ ಪ್ರತಿಯೊಂದು ಗಿಫ್ಟ್ ಐಟಮು ಸಿಗುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗೈತೆ ಎಲ್ಲನೂ. ಅಂದರೆ ಇವೆಲ್ಲ ಶೋಕೇಶಲ್ಲಿ ಇಡೋ ಅಂಥ ಐಟಮ್ಗಳು. ಮನೇಲಿ ಶೋಕೇಶ್ ಇರುತ್ತಲ್ಲ, ಅಲ್ಲಿ ಅಲಂಕಾರಕ್ಕೆ ಇಡೋ ಅಂಥ ವಸ್ತುಗಳು ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಹಂಗೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗೈತೆ. ಇದು 3ನೇದು ನಾನು ಅಂಗಡಿ ವೀಡಿಯೋ ಮಾಡಿರೋದು. ನನ್ನ ಚಾನಲಲ್ಲಿ 2 ಬ್ಯಾಂಗಲ್ ಸ್ಟೋರ್ ಅಂಗಡಿ ವೀಡಿಯೋ ಮಾಡಿದ್ದೀನಿ ನೋಡಿ. ಇವ್ರ ಹೆಸರು, ಇವರೇ ಓನರು. ಇವ್ರ ಹೆಸರು ಲಲಿತಾ ಅಂತ. ಇವರೇನೆ ಹೇಳಿದ್ದು. ತುಂಬ ಚೆನ್ನಾಗಂದರೆ ಐಟಮ್ ಎಲ್ಲ ಚೆನ್ನಾಗಿರುತ್ತೆ ಅಂಗಡೀಲಿ. ನೋಡ್ಕೊಂಡು ಹಾಕ್ಕೊಡ್ತಾರೆ, ಪರವಾಗಿಲ್ಲ, ತಗೋಬೋದು. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ನೋಡ್ತಿರ್ತೀರ ಹೋಗಿ ತಗೊಳ್ಳಿ. ಇದು ಕ್ಯಾಚಂದ್ರದಲ್ಲೇ ಇರೋದು. ಹೂವಿನ ಅಂಗಡಿಗಳು ಐತಲ್ವ, ಕ್ಯಾಚಂದ್ರದ ಬಸ್ ಸ್ಟ್ಯಾಂಡಿಂದ ಬಲಗಡೆ ಮಕ್ಕೆ ಸ್ವಲ್ಪ ಹೂವಿನ ಅಂಗಡಿಗಳಿದ್ದಾವಲ್ಲ, ಆ ರೋಡಲ್ಲೇ ಮುಂದೆ ಬಂದರೆ ಅಲ್ಲೇ ಐತೆ ಅಂಗಡಿ. ಅಡ್ರೆಸ್ಸು ಹೇಳ್ತಾಯಿದ್ದೀನಿ. ಅಪ್ಪು ಅಣ್ಣನ ಫೋಟೋ ಪ್ರತಿಯೊಂದು ಇಟ್ಟವ್ರೆ. ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಈ ಥರದ್ದೆಲ್ಲ ವಸ್ತು ಎಲ್ಲ ಇಟ್ಟವ್ರೆ. ಹೋಗಿ ತಗೊಳ್ಳಿ. ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅಂಗಡಿ ಎಲ್ಲ ನೋಡಿ. ಒಳ್ಳೊಳ್ಳೆ ಗಿಫ್ಟ್ ಎಲ್ಲ ಸಿಗ್ತೈತೆ ನಿಜವಾಗ್ಲೂ. ಹಂಗಾಗಿ ಅಂಗಡಿ ಎಲ್ಲ ನೋಡಿ ನನಗೂ ಖುಷಿ ಆಯಿತು. ಇಲ್ಲೇ ನಾನು ಚಾಪೆ ಎಲ್ಲ ಚಾಪೆಗಳು ಅಷ್ಟೇ ತುಂಬ ಚೆನ್ನಾಗಿದ್ವು. ನಾನು ತಗೊಂಡೆ. ಹಾಗಾಗಿ 2 ವಸ್ತು 3 ವಸ್ತು ತಗೊಂಡಿದ್ದಕ್ಕೆ ಒಂದು ಅಂಗಡಿದು ವೀಡಿಯೋ ಮಾಡ್ತಾಯಿದ್ದೀನಿ. ಕಾಲರ್ಸ ಮ್ಯಾಟಿಂದ ಹಿಡ್ದು ಪ್ರತಿಯೊಂದೂ ಎಲ್ಲನೂ ಸಿಗುತ್ತೆ. ಪ್ಲ್ಯಾಸ್ಟಿಕ್ ಐಟಮಿಂದ ಹಿಡ್ದು ಪ್ರತಿಯೊಂದು ಸಿಗುತ್ತಿಲ್ಲಿ. ನಾನಿನ್ನೂ ಕಂಪ್ಲೀಟಾಗಿ ವೀಡಿಯೋ ಮಾಡಿಲ್ಲ. ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಕತ್ಲು ಬೇರೆ ಆಗಿತ್ತಲ್ವ, ಹಂಗಾಗಿ ನನಗೂ ಟೈಮ್ ಆಗ್ತೈತೆ ಅಂದ್ಬಿಟ್ಟು ನಾನು ಅಷ್ಟೊಂದು ವೀಡಿಯೋ ಮಾಡಲಿಲ್ಲ. ಸ್ವಲ್ಪನೇ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಐಟಮ್ ಎಲ್ಲ ನೋಡಿ. ಈ ಕಡೆ ಎಲ್ಲ ಪ್ರತಿಯೊಂದು ಐಟಮು ಸಿಗುತ್ತಿಲ್ಲಿ. ನಾನು MG ರೋಡ್ಗೆ ಹೋಗಿ ಚಾಪೆ ತರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. MG ರೋಡ್ಗೆ ಯಾರಪ್ಪ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ. ಅಂದರೆ ಕ್ಯಾಚಂದ್ರ ದೊಡ್ಡದಾಗೈತಲ್ವ, ನೋಡೋಣ ಯಾವ್ದಾದ್ರು ಒಂದು ಅಂಗಡಿ ಸಿಗುತ್ತೇನೋ ಚಾಪೆ ಅಂಗಡಿ ಅಂದ್ಬಿಟ್ಟು ನಾನು ಬಂದಿದ್ದು. ಬಟ್ ನನಗೆ ಎಲ್ಲ ಸಿಕ್ತು ಇಲ್ಲಿ. ಗಡಿಯಾರದಿಂದ ಹಿಡ್ದು ಪ್ರತಿಯೊಂದೂ ಎಲ್ಲ ಸಿಕ್ತು. ಕನ್ನಡಿ ಕೇಳಿದೆ, ತಗೊಳಕ್ಕೆ ದುಡ್ಡಿರಲಿಲ್ಲ. ಸುಮ್ಮನೆ ಬಂದೆ. ಇನ್ನೊಂದ್ಸಲ ಯಾವಾಗಾದರೂ ಬಂದಾಗ ತಗೊಳ್ಳೋಣ ಅಂದ್ಬಿಟ್ಟು. ದೇವ್ರ ಫೋಟೋದಿಂದ ಹಿಡ್ದು ಪ್ರತಿಯೊಂದು ಸಿಗುತ್ತೆ. ಬಳೆ ಮತ್ತು ಮಕ್ಳದ್ದು ಮೇಕಪ್ ಐಟಮ್ಮು ಎಲ್ಲ ಸಿಗುತ್ತಿಲ್ಲಿ. ಅವರು ಅಷ್ಟೇ ತುಂಬ ಒಳ್ಳೆಯವರು. ನೋಡಿ ಹಾಕ್ಕೊಡ್ತಾರೆ. ಎಲ್ಲರೂ ಹೋಗಿ ತಗೊಳ್ಳಿ. ಅಪ್ಪು ಅಣ್ಣನ ಫೋಟೋದಿಂದ ಹಿಡಿದು ಪ್ರತಿಯೊಂದು ಇಟ್ಕೊಂಡವ್ರೆ. ಅಪ್ಪು ಅಣ್ಣನ ಫೋಟೋ ಅಂತೂ ಸ್ಟಾಕ್ ಮಾಡವ್ರೆ ನೋಡಿ. ಈ ಕಡೆ ರಾಧಾಕೃಷ್ಣನ ಫೋಟೋ ಅಂತ ಅದೆಷ್ಟು ಅವೋ ಇಲ್ಲಿ. ಜಾಸ್ತಿ ರಾಧಾಕೃಷ್ಣನ ಫೋಟೋನೇ ಇರೋದು. ತುಂಬ ಚೆನ್ನಾಗೆಲ್ಲ. ನಾನು ಬೇರೆ ಕಡೆ ಎಲ್ಲ ಒಂದೇ ತಾವು ಸಿಗುತ್ತೆ. ಅಂದರೆ ಎಲ್ಲೂ ಓಡಾಡೋಂಗಿರಲ್ಲ, ಏನಿಲ್ಲ. ಎಲ್ಲ ಒಂದೇ ತಾವಲ್ಲಿ ಸಿಗುತ್ತೆ. ಬ್ಯಾಂಗಲ್ಸ್ ಐಟಮಿಂದ ಪ್ರತಿಯೊಂದು ಎಲ್ಲ ಒಂದೇ ತಾವು ಸಿಗುತ್ತಲ್ಲ, ಹಂಗಾಗಿ ಇಲ್ಲೇ ತಗೊಂಡೆ. ಇನ್ನೂ ತಗೊಳ್ಳೋ ಐಟಮ್ ಇತ್ತು, ಬಟ್ ಅಮೌಂಟ್ ಇಲ್ಲೋದಕ್ಕೆ ಸ್ವಲ್ಪ ಕಮ್ಮಿನೇ ತಗೊಂಬಂದೆ ನಾನು. ನನಗೆ ಮೇನ್ ಚಾಪೆ ಬೇಕಾಗಿತ್ತು, ತಗೊಂಬಂದೆ ನೋಡಿ. ಗಡಿಯಾರ ತುಂಬ ಚೆನ್ನಾಗಿ ಡಿಸೈನ್ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಎಲ್ಲ ಸುತ್ತಲೂ ಎಲ್ಲ
ಮರದ ಥರ ಒಂಥರ ಚೆನ್ನಾಗಿತ್ತು. ಹಂಗಾಗಿ ಗಡಿಯಾರ ನಾನು ಏನಕ್ಕೆ ತಂದೆ ಅಂದರೆ, ನನಗೆ ಯಾರೋ ಒಬ್ಬರು ಗಡಿಯಾರ ಇಡ್ರಿ ಮನೆಯಲ್ಲಿ, ಗಡಿಯಾರ ಇಡಬೇಕು ಅಂದರು. ಮನೆಯಲ್ಲಿ ಗಡಿಯಾರ ಇತ್ತು, ನಾನು ಒಂದ್ಸರಿ ಎಮ್ ಜಿ ರೋಡಲ್ಲಿ ತಂದು ಇಟ್ಟಿದ್ದೆ. ಅದು ಯಾಕೋ ಇದ್ದಕ್ಕಿದ್ದಂಗೆ ನಿಂತೋಗ್ಬಿಟ್ಟಿತ್ತು ಗಡಿಯಾರ. ಶೆಲ್ಲು ಖಾಲಿಯಾಗಿಲ್ಲ, ಏನೂ ಇಲ್ಲ. ಅದು ಇದ್ದಕ್ಕಿದ್ದಂಗೆ ಆ ಮನೆಯಲ್ಲಿ ಫಸ್ಟ್ ಇದ್ದಿದ್ದ ಮನೇಲಿ ಹಿಂಗೆ ನಿಂತೋಗ್ಬಿಡ್ತು ಗಡಿಯಾರ ಒಂದು ಹೊತ್ತಲ್ಲಿ. ಅಲ್ಲಿಂದ ಈಚೆಗೆ ಆ ಗಡಿಯಾರ ತರೋಕ್ಕೆ ಆಗಲಿಲ್ಲ ನಾನು. ಹಂಗಾಗಿ ಯಾರೋ ಒಬ್ಬರು ದೊಡ್ಡವರು ಹೇಳಿದ್ರು, ಗಡಿಯಾರ ಇಡಬೇಕು ಮನೆಯಲ್ಲಿ, ಗಡಿಯಾರ ಇಟ್ಟರೆ ಒಳ್ಳೆಯದು, ಗಡಿಯಾರ ಇಡಬೇಕು ಅಂತ. ಅದಕ್ಕೆ ನಾನೇನು ಮಾಡಿದೆ, ಸುಮಾರು ಒಂದು 2-3 ತಿಂಗಳಿಂದಲೂ ಗಡಿಯಾರ ತರಬೇಕು ಅಂದ್ಕೊಂಡಿದ್ದೆ, ತರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ತಗೊಂಬಂದೆ, ಬಸವನ ಜಯಂತಿ ಇರೋದ್ರಿಂದ. ಮತ್ತು ಚಾಪೆ ತಗೊಂಬಂದೆ. ನಾನು ಏನೋ ಅಂದ್ಕೊಂಡಿದ್ದೆ, ಇವತ್ತೇನೋ ಒಂದು ತರಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅದಾಗಲಿಲ್ಲ. ಅದೇನು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕೆ ತರೋಕ್ಕಾಗಲಿಲ್ಲ ಏನು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇವತ್ತಿಗೆ ಇಷ್ಟು. ಚಾಪೆ ಮನೆಯಲ್ಲಿ ಚಾಪೆ ಇಲ್ಲದಕ್ಕೆ ಒಂಥರ ಬೇಜಾರಾಗೋದು. ಹಿಂಗೆ ಸಣ್ಣ ಪುಟ್ಟ ಐಟಮ್ ಏನಾದರೂ ಒಂದು ತರ್ತಾ ಇರಬೇಕು ಮನೆಯಲ್ಲಿ. ನಿಜವಾಗ್ಲೂ ನನಗೆ ಮನೆಗೆ ಅಗತ್ಯವಾದಂಥ ವಸ್ತುಗಳು ಏನಾದ್ರು ತಂದಿಟ್ಕೋಬೇಕು ಅಲ್ವಾ. ಇವಾಗ ದುಡ್ಡು ನಮ್ಮ ಹತ್ರ ಇರೋಲ್ಲ, ಹಂಗಾಗಿ ಮನೆಗೆ ವಸ್ತು ಇದ್ದರೆ ಏನಕ್ಕನ ಬೇಕಾಗುತ್ತಲ್ವ, ಅಂದರೆ ಯೂಸ್ ಆಗೋಂಥ ವಸ್ತುಗಳು ಏನಾದರೂ, ಅದಕ್ಕೋಸ್ಕರ ನಾನು ತಂದೆ ಅಷ್ಟೇ. ಈಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಗಡಿಯಾರ ಇರೋದಕ್ಕೆ ಮನೆ. ಯಾಕಂದರೆ ಗಡಿಯಾರ ಇರಬೇಕಂತೆ, ಯಾರೋ ಒಬ್ಬರು ನಂಗೆ ದೊಡ್ಡೋರು ಹೇಳಿದ್ದು, ಗಡಿಯಾರ ಮನೇಲಿಟ್ಟರೆ ತುಂಬ ಒಳ್ಳೆಯದು, ಗಡಿಯಾರ ಇಡಬೇಕು ಅಂದರು. ನಿಜ, ಗಡಿಯಾರಗಳು ಮನೇಲಿ ಇರಬೇಕಂತೆ. ಗಡಿಯಾರ ಇದ್ದರೆ ಮನೆಗೇನೋ ಅದು ಒಂದು ಥರ ಶೋಭೆ ಥರ ಚೆನ್ನಾಗಿ ಕಾಣಿಸುತ್ತೆ. ನೈಟ್ ಮಲ್ಗೋಕ್ಕೆ ಚಾಪೆ ಇಲ್ಲ ಅಂದರೆ ಮಲ್ಗೋಕ್ಕಾಗಲ್ಲ. ಹಂಗಾಗಿ ಯಾರಾನ ಬಂದರೆ ಹೋದರೆ ನಮಗೆ ಚಾಪೆ ಇರಲಿಲ್ಲ ಹಾಸೋಕ್ಕೆ, ಅದಕ್ಕೋಸ್ಕರ ಇನ್ನೂ ತರೋಂಥ ಐಟಮ್ ಐತೆ. ಸದ್ಯಕ್ಕೆ ಇಷ್ಟು ತಂದಿದ್ದೀನಿ, ಇನ್ನೂ ತರ್ತೀನಿ, ಇನ್ನೂ ಏನೇನೋ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನದಲ್ಲಿ ತಾಯಿ ಆಶೀರ್ವಾದ ಇದ್ದರೆ. ನನಗೇನಪ್ಪ ಅಂದರೆ, ನನ್ನ ಮನೆಯಲ್ಲಿ ಎಲ್ಲ ಥರದ ಐಟಮು ಇರಬೇಕು ಅನ್ನೋದೊಂದು ನನ್ನ ಕನಸು. ನೋಡೋಣ ನನ್ನ ಕನಸು ಯಾವತ್ತು ಈಡೇರುತ್ತೆ ಅಂತ. ಇನ್ನೊಂದು ವಸ್ತು ನಾನು ತರೋಕ್ಕಾಗಲಿಲ್ಲ, ಅದೊಂದು ನಂಗೆ ತುಂಬ ಬೇಜಾರಾಗ್ತೈತೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ, ಅದೇನು ಏನು ತರೋಕ್ಕಾಗಲಿಲ್ಲ ಅಂತ. ಅದೇ ನನಗಿವತ್ತು ಬೇಜಾರಾಗ್ಬಿಟ್ಟು ಏನು ಕೆಲಸ ಮಾಡೋಕ್ಕೂ ನನಗೆ ಮನಸ್ಸೇ ಇಲ್ಲ. ಇರೋದನ್ನ ಕಳ್ಕೊಂಬಿಟ್ರೆ ಮನುಷ್ಯ ನಿಜವಾಗ್ಲೂ ಹೊಂಚ್ಕೊಳ್ಳೋದು ತುಂಬ ಕಷ್ಟ ಐತೆ. ಅದಕ್ಕೆ ಇರೋದನ್ನ ಯಾವತ್ತೂ ಕಳ್ಕೊಬಾರ್ದು. ಧನ್ಯವಾದ.